ವಿದ್ಯಾರ್ಥಿಗಳೇ ನೋಡ್ರಿ, ಈಗ ಟೈಮ್ ಕೊಟ್ಟದ್ ನಿಮಗೆ, ನೀವು ಮಾಡ್ಬೇಕಾಗ್ಯದ ಮಾಡ್ರಿ. ನಾ ಚೆನ್ನಾಗಿ ತಿಳಿಸಿರೋದನ್ನ ಲಕ್ಷ ಕೊಟ್ಟು ನೋಡ್ರಿ. ಟೈಮ್ ಅದ ನೋಡ್ರಿ, ಮಾಡೋದಾತ್ರ ವಿಡಿಯೋ ಆನ್ ಮಾಡ್ರಿ. ಎಲ್ಲರೂ ಬೋರ್ಡ್ ಕಡೆ ಲಕ್ಷ ಕೊಡ್ರಿ, ಅಂದ್ರೆ ನಿಮ್ಗೆ ಗಣಿತ ತಿಳಿತಾವ. ನೋಡ್ರಿ, ರಾಮನು ಬಸವನಿಂದ ರೂಪಾಯಿ 36,000 ಶೇಕಡ 20 ಬಡ್ಡಿಯಂತೆ ಸಾಲ ಪಡೆದನು. 2 ವರ್ಷದ ನಂತರ ರಾಮನು ಬಸವನಿಗೆ ಹಿಂತಿರುಗಿಸಬೇಕಾದ ಹಣ ಎಷ್ಟು ಅಂದ್ರೇನು, ಮೊತ್ತ ಅಂದ್ರೇನು, ಸರಳ ಬಡ್ಡಿ ತೆಗೆದು ಅಸಲದೊಳಗೆ ಸರಳ ಬಡ್ಡಿ ಕೂಡಿಸಿ ಬಂದ ಉತ್ತರಕ್ಕೆ ಮೊತ್ತ ಎಂದು ಕರೆಯುತ್ತಾರೆ. ಹಿಂತಿರುಗಿಸಬೇಕಾದ ಹಣ ಎಷ್ಟು ಅಂದ್ರೆ ನೀವು ಮೊತ್ತ ಅಂತ ತಿಳ್ಕೊಬೇಕು. ಅದು ಎರಡನೇದು, ಅವನು ಕೊಡಬೇಕಾದ ಸರಳ ಬಡ್ಡಿ ಎಷ್ಟು ಅಂತಂದ್ರೆ ಅದು ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರಾಸವಾಗಲೇ 100 ಗುಂಡ್ಲೆ 1. ಅದೇನು ಬಂದು ಉತ್ತರಕ್ಕೆ ಅದಕ್ಕೆ ಸರಳ ಬಡ್ಡಿ ಅಂತ ಅನ್ಬೇಕು. ಆಮೇಲೆ ಹಿಂತಿರುಗಿಸಬೇಕಾದ ಹಣ ಅಂದರೆ ಏನು ಮಾಡಬೇಕು, ಮೊದಲು ಸರಳ ಬಡ್ಡಿ ಕಂಡುಹಿಡಿಬೇಕು. ಆ ಅಸಲದೊಳಗೆ ನೀವು ಸರಳ ಬಡ್ಡಿಯನ್ನು ಕೂಡಿಸಿದ್ರೆ ಬಸವನ್ನು ಹಿಂತಿರುಗಿಸಬೇಕಾದ ಹಣ ಬರ್ತದೆ. ಇಷ್ಟನ್ನ ಹೇಳಿದ್ರೆ ತಿಳಿತಲ್ಲ. ಈಗ ನಾನು ನಿಮ್ಮ ಸಂಗತಿಗಳನ್ನು ತಿಳಿಸ್ಬೇಕು. ರಾಮನು ಬಸವನಿಂದ 36,000 ರೂಪಾಯಿಯನ್ನು ಅಂದ್ರೆ ಇದಕ್ಕೆ ಅಸಲು ಅನ್ಬೇಕು. ಅಸಲು ಅನ್ನೋದು ವಿಷಯನೇ ಗೊತ್ತಾಗಬೇಕು ನಿಮ್ಗೆ. ಅಸಲು ಬರೋಬ್ಬರಿ 36,000 ರೂಪಾಯಿ. ದರ ಎಷ್ಟು ಇದು ನೋಡಿ. ಈ ಸಂಗತಿಗಳನ್ನು ತಿಳ್ಕೊಂಡು ನೀವು ಪೇಪರ್ದಾಗ ಹೆಂಗೆ ಬಿಡಿಸ್ರಿ. ದರ ಎಷ್ಟದ, ಶೇಕಡ 20. ಎಷ್ಟು ವರ್ಷ, 2 ವರ್ಷದ ನಂತರ ಅಂದ್ರೆ ಅದಕ್ಕೆ ನಂತರ ಅವಧಿ, ಅದಕ್ಕೆ ಇನ್ನೊಂದು ಹೆಸರು ಕಾಲ. ಅವಧಿ ಬರೋಬ್ಬರಿ ಎಷ್ಟು, 2 ವರ್ಷ. ಹಿಂತಿರುಗಿಸಬೇಕಾದ ಹಣ ಅಂದ್ರೆ ಏನು ಬರ್ಕೋತೀರಿ, ಮೊತ್ತ ಬರೋಬ್ಬರಿ ಎಷ್ಟು. ಇಷ್ಟು ನೀವು ಸಂಗತಿಗಳನ್ನು ಕಲೀರಿ, ನೋಡ್ರಿ ನಿಮ್ಗೆ ಎಷ್ಟು ಶಾಣ್ಯರಾಗ್ತೀರಿ. ಮೊತ್ತ ಬರೋಬ್ಬರಿ ಎಷ್ಟು. ಮೊತ್ತ ಅಂದ್ರೇನು, ಅಸಲು ಪ್ಲಸ್ ಸರಳ ಬಡ್ಡಿ. ಸರಳ ಬಡ್ಡಿ ಸೂತ್ರ ಏನಪ್ಪ ನೋಡ್ರಿ, ಅಸಲು ಗುಂಡ್ಲೆ ಅವಧಿ, ಅಸಲು ಗುಂಡ್ಲೆ ಅವಧಿ, ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಾಸ್ ಬಾಗಿಲೆ. ಎದರಾಗದ ಅದು ವರ್ಷದಾಗದ ಅಂದ್ರೆ 100 ಗುಂಡ್ಲೆ 1 ಹಚ್ಚರಿ. ತಿಂಗಳದಾಗಿತ್ತಂದ್ರೆ 12 ಹಚ್ಚರಿ. ಇದೇನು ಬರ್ತದೆ, ಬಡ್ಡಿ ಅಂದ್ರು ಒಂದೇ, ಸರಳ ಬಡ್ಡಿ ಅಂದ್ರೂ ಒಂದೇ. ಅಸಲು ಎಷ್ಟದ ನೋಡ್ರಿ, 36,000 ಅದ. 36,000 ಗುಂಡ್ಲೆ ಅವಧಿ ಎಷ್ಟದ, 2 ವರ್ಷದ. ದರ ಎಷ್ಟದ, 20 ಅದ. ಸರ್ವಾಸವಾಗಲಿ ಕರೆಕ್ಟಾಗಿ 100 ಗುಂಡ್ಲೆ 1 ನೋಡಿ. ಇವೆರಡು 0 ಅದು, ಇವೆರಡು 0 ಅದು. ಈಗ ಏನು ಮಾಡಬೇಕು, 20ಕ್ಕೆ 2ಕ್ಕೆ 360ಕ್ಕೆ ಗುಣಾಕಾರ ಮಾಡ್ರಿ. 22 40. ಈಗ ಸರಳ ರೀತಿ ಅಂದ್ರೆ ನಿಮ್ಗೆ ನಾ ತಿಳಿಸ್ತೇನೆ ನೋಡಿ. 1 ಪೂಜಿ 2 ಪೂಜಿ ಹೊರಗಿಡ್ರಿ. ನೋಡ್ರಿ, ಇದೊಂದು ಪೂಜೆ ಹೊರಗಿಡ್ರಿ. ಈ 0 ಹೊತ್ತು, ಈ 0 ಹೊತ್ತು, ಈ 0 ಹೊತ್ತು, ಇಲ್ಲೊಂದು ಪೂಜೆ ಅದ, ಇದೊಂದು ಪೂಜೆ ಅದ, ಹೊರಗಿಡ್ರಿ. 0ಗಳನ್ನು ಹೊರಗಿಟ್ಟು ನೋಡಿ. 2 2 4, 4 6 24, ಕೈಲ ಬಂತು 2. 2 2 4, 4 3 12, 1 2 14. ಇದೇನಾಯ್ತು, ಸರಳ ಬಡ್ಡಿ ಬಂತು. ಹಿಂತಿರುಗಿಸಬೇಕಾದ ಹಣ, ಹಿಂತಿರುಗಿಸಬೇಕಾದ ಹಣ ಬರೋಬ್ಬರಿ ಅಸಲು ಪ್ಲಸ್ ಬಡ್ಡಿ. ಹಿಂತಿರುಗಿಸಬೇಕಾದ ಹಣ ಅಂದ್ರೆ ಏನಪ್ಪ, ಅಸಲು ಪ್ಲಸ್ ಬಡ್ಡಿ ಈಕ್ವಲ್ ಟು 36,000. ಬಡ್ಡಿ ಎಷ್ಟದ, 14400. ಇವುಗಳನ್ನು ಕೂಡಿಸಿದ್ರೆ ಎಷ್ಟು ಬರ್ತದ, ತಪ್ಪಬಾರ್ದು ಮಾತ್ರ. ನೋಡ್ರಿ, ಇಲ್ಲಿ ಏನು ಬರ್ತದ, 1 2 0 ಅಂತೂ ಇಟ್ಟು ಬಿಡ್ರಿ. 2 0 ಕಾಮನ್ ಆಗಿ ಇಡಬೇಕಿದ್ ನೋಡ್ರಿ. ಇಲ್ಲಿ 2 0, ಇಲ್ಲಿ 2 0 ಬಿಟ್ಟು ಉಳಿಕಿದ್ದು ಏನು ಮಾಡಿ ಕೂಡ್ಸೋಣ ಬಿಡ್ರಿ. ನೋಡಿ ಎಷ್ಟು ಈಜಿ ತೋರಿಸ್ತು ನೋಡು. 360, 144 ಇಷ್ಟೇ ಕೂಡಿಸೋದು. ಯಾಕೆ ಈಜಿ. ಇಲ್ಲಿ 2 0, ಇಲ್ಲಿ 2 0, 2 0 ಇಡ್ರೆ
ಈಗ ಉಳಿತಷ್ಟು 144, ಇದು 360 ಕೂಡಿಸ್ಬಿಡ್ರಿ. 4ಕ್ಕೆ 4, 6 4 10, 3 2 5, 504 ಇದ್ರ ಹಿಂದೆ ಇಟ್ಟು ಬಿಡ್ರಿ. ನೋಡ್ರಿ ಸರಳ ರೀತಿಗಳು ಇರ್ತಾವು. ಆನ್ಸರ್ ಇಸ್ ಈಕ್ವಲ್ ಟು 50400. ಉತ್ತರ ಸಂಖ್ಯೆ ಹುಡುಕ್ಯಾಡ್ರಿ ಎಲ್ಲದ ನೋಡ್ರಿ. 50,400 ಎಲ್ಲದ ಸಿ. ಉತ್ತರ ಸಂಖ್ಯೆ ಸಿ ನೋಡಿ. ನಾ ಮಾತ್ರ ಇಷ್ಟು ಚೆನ್ನಾಗಿ ತಿಳಿಸಿ ಹೇಳಿನು, ನೀವು ಲಕ್ಷ್ಯ ಕೊಟ್ಟು ನೋಡ್ರಿ, ಶಣ್ಯರಾಗ್ರಿ. ನೋಡಿ ತಿಳ್ಕೋಬೇಕು. ಸರ್ ಬರೀ ತಿಳಿಸ್ತಾರಂತ ತಿಳ್ಕೊಂಡು ಗಣಿತ ಅಲ್ಲ. ಇದೆಲ್ಲ ಅನುಕ್ರಮ ನಂಬರ್ ಏನಿದು ಸರಳ ಬಡ್ಡಿಯ ಭಾಗ ನೋಡಿ. ಎಲ್ಲ ಚೆನ್ನಾಗಿ ನೋಡ್ಕೊಂಡು ಫೇರ್ದ ಬರ್ಕೊಡ್ರಿ.